ಜಾನಪದ ಅಕಾಡೆಮಿ ಬೆಂಗಳೂರು, ಮಂಡ್ಯ ವಿಶ್ವವಿದ್ಯಾಲಯ, ಕರ್ನಾಟಕ ಸಂಘ ಹಾಗೂ ಜಾನಪದ ಜನ್ಯರು ಇವರ ಸಹಯೋಗದಲ್ಲಿ ವರ್ತಮಾನದಲ್ಲಿ ಜನಪದ ವೈದ್ಯ ವಿಚಾರ ಸಂಕಿರಣ ಮತ್ತು ಸಂವಾದ ಮಂಡ್ಯ ನಗರದ ಮಂಡ್ಯ ವಿಶ್ವವಿದ್ಯಾಲಯ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿ ಕೆ. ಶಿವಚಿತ್ತಪ್ಪರವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಜನಪದ ಜೀವನ ಕ್ರಮ, ಜನಪದದ ಸಂಸ್ಕೃತಿಗಳು ಬಹಳ ಸಣ್ಣವು, ನಾವು ವೈಜ್ಞಾನಿಕವಾಗಿ ಬೆಳೆದೋಗಿದ್ದೀವಿ ಅಂತ ಏನಾದ್ರು ಅಂದುಕೊಂಡಿದ್ರೆ ನಮ್ಮ ಮನಸ್ಸಿಂದ ಅಂತ ಸಿಂಕರನ್ನು ಕಿತ್ತಿಸಾಕ್ಬೇಕು. ಯಾಕಂತಂದ್ರೆ ಇವು ಇಲ್ಲದೆ ಅವು ಇಲ್ಲ. ನಾವೇನಾದ್ರೂ ಬಹಳಷ್ಟು ಎತ್ತರವಾದಂತ ವಿಜ್ಞಾನಿಗಳು ವೈದ್ಯಲೋಕ ಪ್ರಪಂಚವನ್ನ ನೋಡ್ಕೊಂಡ್ಬಿಟ್ಟಿದೀವಿ ಅಂತಕ್ಕಂಥ ಭ್ರಮಾಲೋಕಕ್ಕೆ ಏನಾದ್ರು ಹೋದ್ರೆ ಜನಪದವಿಲ್ಲದ, ಜನಪದ ಜೀವನಕ್ಕಿಲ್ಲದ, ಈ ಗಿಡಮುಟ್ಟು ಇಲ್ಲದ ಬದುಕು ಅದಲ್ಲವಲ್ಲ ಅಂತಕ್ಕಂಥದ್ದನ್ನು ಕೂಡ ಯೋಚನೆ ಮಾಡಬೇಕು. ನಾವು IAS ಆಗಿದ್ದೀವಿ, IPS ಆಗ್ಬಿಟ್ವಿ, ಇಂಜಿನಿಯರ್ ಆಗ್ಬಿಟ್ವಿ, ಡಾಕ್ಟರ್ಗಳಾಗಿದ್ದೀವಿ ಅಂದ ತಕ್ಷಣ ಅಪ್ಪನ ಬರ್ತಕ್ಕಾಗಲ್ಲ, ಅಮ್ಮನ ಬರ್ತಕ್ಕಾಗಲ್ಲ, ನನ್ನ ಪರಂಪರೆಯ ಪಾದದ ಸ್ಪರ್ಶವನ್ನು ಮರೆಯಕ್ಕಾಗದಿಲ್ವಲ್ಲ. ಹಾಗಾಗಿ ನಮ್ಮ ಪರಂಪರೆಯ ಪಾದದ ಸ್ಪರ್ಶವನ್ನು ಮರೆತು ಮುಂದಕ್ಕೆ ನಾವು ಏನಾದರೂ ಹೆಜ್ಜೆಗಳು ಇಟ್ಟಿದ್ದೇ ಆದರೆ ಒಂದನ್ನು ಮರೆತು ಇನ್ನೊಂದು ಇರೋದಿಲ್ಲ ಅಂತಕ್ಕಂಥ ಸತ್ಯವನ್ನ ಅರಿತುಕೊಂಡೇ ಮುಂದಕ್ಕೆ ಹೋಗಿ ಅದೇ ಸಾಧ್ಯ ಆಗುತ್ತೆ. ಹಿಂದಿನದನ್ನು ಮರೆತಿರ್ತಕ್ಕಂಥವ್ರು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇತಿಹಾಸವನ್ನು ಮರೆತಿರ್ತಕ್ಕಂಥವ್ರು ಮತ್ತೊಂದು ಇತಿಹಾಸ ಸೃಷ್ಟಿ ಮಾಡೋಕ್ಕಾಗುತ್ತೆ? ಸಾಧ್ಯವೇ ಇಲ್ಲ. ಯಾಕೆ ವಿದ್ಯಾರ್ಥಿಗಳ ಜೊತೆ ನಾನು ಹೋದ ಕಡೆ ಎಲ್ಲ ಇದನ್ನು ಮಾತಾಡ್ತಾ ಇರ್ತೀನಿ ಅಂತ ಹೇಳಿದ್ರೆ ನನಗೆ ಒಂದು ಭಯ ಕಾಣಿಸ್ತಾ ಇದೆ. ನಾವು ಚಿಕ್ಕಂದಿನ ಕಾಲದಲ್ಲಿ ಕಟ್ಟದಲ್ಲಿದ್ದಂತಹ ವಿದ್ಯಾರ್ಥಿಗಳು ಅಥವಾ ಯುವಕರು ಇವತ್ತು ಹೇಗಿದ್ದಾರೆ ಅಂತ 10 ವರ್ಷಕ್ಕೆ ಹನ್ಸಾಕಿ, 12 ವರ್ಷಕ್ಕೆ ಪಾನಪರಾಗ ಹಾಕಿ, 14 ವರ್ಷಕ್ಕೆ ಗುಟ್ಕ ಹಾಕಿ ಬಡಕ್ಕಂತ ಕಾಲಘಟ್ಟದಲ್ಲಿ ಎಷ್ಟು ಜನ ಗಟ್ಟಿಯಾಗಿದ್ದೀವಿ ನಾವು. ನಮ್ಮ ಮಕ್ಕಳನ್ನ ಎಲ್ಲಿಟ್ಟಿದೀವಿ ನಾವು? ಶೋಕೇಸ್ಗಳಲ್ಲಿ ಇಟ್ಟಿದ್ದೀವಿ. ಬಿದ್ದರೆ ಹೊಡೆದೋಗ್ತವೆ ಅವು. ಮಣ್ಣಿನ ವಾಸನೆ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ, ಮಳೆಯ ವಾಸನೆ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ. ಮಣ್ಣಿನ ವಾಸನೆ, ಮಳೆಯ ವಾಸನೆಯನ್ನು ಬಿಟ್ಟು ಇಲ್ಲಿ ಯಾವ ವಾಸನೆಗೆ ಇಷ್ಟಪಡ್ತೀವಿ ನೀವು? ಯಾವ ವಾಸನೆಗಳೇ ಅಲ್ಲವಲ್ಲ, ಅವೆಲ್ಲವೂ ದುರ್ವಾಸನೆಗಳೇ. ಅಂತಹ ವಾಸನೆಗಳಿಂದ ಅನುಕೂಲವಿಲ್ಲವಲ್ಲ. ಮಣ್ಣಿನ ವಾಸನೆಯಿಂದ ಉಪಯೋಗ ಇದೆ, ಮಳೆಯ ವಾಸನೆಯಿಂದ ಬದುಕಿದೆ. ನೀವು ಯಾವ ಯಾವ ಸೆಂಟಿನ ವಾಸನೆಗಳು ಕಟ್ಕೊಂಡು ಏನ್ ಮಾಡ್ತೀವಿ? ಅದಕ್ಕೆ ನಮ್ಮ ಸಭೆಯಲ್ಲಿ ಹೇಳ್ತಿದ್ದೆ ನಾನು, 1000 ಲಕ್ಷ ಕೊಟ್ಟು ಬೆಲೆ ಬಾಳತಕ್ಕಂಥ ಸೆಂಟು ಸೋಪುಗಳಿಂದ ಮುಖ ಮೈಗಳನ್ನು ತೊಳ್ಕೊಳ್ತಕ್ಕಂಥ ನೀವು ವರ್ಷಕ್ಕೊಂದ್ಸಾರಿ ಹುಣಸೆಹಣ್ಣು, ಸೀಗೆಕಾಯಿ ಮನಸ್ಸು ತೊಳ್ಕೊಳ್ಳ. ಇಷ್ಟೆಲ್ಲ ಬೆಲೆ ಬಾಳತಕ್ಕಂಥ ಸೋಪು ಸೆಂಟುಗಳಿಂದ ಮುಖ ಮೈಗಳನ್ನು ತೊಳ್ಕೊಳ್ತಕ್ಕಂಥ ನಾವು ವರ್ಷಕ್ಕೊಮ್ಮೆ ಸೀಗೆಕಾಯಿ ಹುಣಸೆಹಣ್ಣು ಹಾಕೊಂಡು ಮನಸ್ಸು ತೊಳ್ಕೊಂಡ್ಬಿಟ್ರೆ ಎಷ್ಟು ಭದ್ರವಾಗಿರುತ್ತದೆ, ಎಷ್ಟು ಸುಭದ್ರವಾಗಿರ್ತದೆ, ಎಷ್ಟು ಸ್ವಚ್ಛ ಮತ್ತು ಸ್ವಚ್ಛೆಯಿಂದ ಸಾಗಿ ಬಿಡುತ್ತೆ ನಾವು ನಡೆದಾಡತಕ್ಕಂಥ ನೆಲ ಅಂತಕ್ಕಂಥದನ್ನ